ನೋಡಿ, ನಿನ್ನೆ ಜಂತರ್ ಮಂತರ್ ದಿಲ್ಲಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಮಂಡನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಆದರೆ ಪ್ರಧಾನಮಂತ್ರಿಗಳು ಸಂಸತ್ ಭವನದಲ್ಲಿ ಕೂತು ಹೊರಗಡೆ ಭವನದ ಹೊರಗಡೆ ನಮ್ಮ ದೇಶದ ವಿದ್ಯಾರ್ಥಿಗಳು ಲಕ್ಷಾಂತರ ಸಾವಿರಾರು ವಿದ್ಯಾರ್ಥಿಗಳು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಿಗೆ ಬಂದು ಟೈಮ್ ಕೊಟ್ಟು ಅವರು ವಿದ್ಯಾರ್ಥಿಗಳಿಗೆ ಮಾತನಾಡೋಕ್ಕೆ ಟೈಮ್ ಇಲ್ಲ. ಪ್ರಧಾನಮಂತ್ರಿಗಳು ಯುರೋಪ್ ಹೋಗ್ತಾರೆ, ಅಮೆರಿಕ ಹೋಗ್ತಾರೆ, ಲಂಡನ್ಗೆ ಹೋಗ್ತಾರೆ, ಚೈನಾಗೆ ಹೋಗ್ತಾರೆ. ಆದರೆ ನಮ್ಮ ದೇಶದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದಗೋಸ್ಕರ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡೋಕ್ಕೂ ತಮ್ಮನ್ನ ಸೌಜನ್ಯಕ್ಕಾದ್ರೂ ಬಂದು ಮಾತಾಡಬಹುದಾಗಿತ್ತು. ಅದಕ್ಕೆ ನಿಮಗೆ ಸಮಯ ಇಲ್ಲ. ಅದೇ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದಿರಲ್ಲ, ಇದು ಎಂತ ನ್ಯಾಯ ರೀ? ಅವ್ರಿಗೆ ಕಲ್ಲಿಗೆ, ಕಿವಿಗೆ, ಕಣ್ಣಿಗೆ, ಮೂಗಿಗೆ, ತಲೆಗೆ ಹೊಡೆದಿದ್ದೀರಿ, ರಕ್ತ ಸುರಿತದೆ ತಲೆಯಿಂದ. ಅಂತ ಮುಗ್ಗ ವಿದ್ಯಾರ್ಥಿಗಳನ್ನ ಹೊಡೆದಿದ್ದೀರಿ. ಈ ಸ್ಟೂಡೆಂಟ್ ಪವರ್, ನೇಷನ್ ಪವರ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ BJP ಅವ್ರಿಗೆ ಏನಾಗಿದೆ, ಧರ್ಮದ ಆಧಾರದ ಮೇಲೆ ರಾಜಕಾರಣ ಮಾಡ್ತೀರಿ. ಹಿಂದೂ ಮುಸ್ಲಿಂ ಮಾಡಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡಿದಿರಿ. ನೀಟ್ ಪೇಪರ್ ಲೀಕ್ ಆಗಿದೆ, ಅದನ್ನ ತನಿಖೆ ಮಾಡಬೇಕು. ಸಂಬಂಧಪಟ್ಟ ಸಚಿವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಅವೆಲ್ಲ ವಿಷಯ ಚರ್ಚೆ ಮಾಡೋದಿಲ್ಲ. ಅವ್ರಿಗೆ ವಿದ್ಯಾರ್ಥಿಗಳಿಗೆ ಟೈಮ್ ಕೊಡೋದಿಲ್ಲ. ಅದೇ ವಿದ್ಯಾರ್ಥಿಗಳನ್ನ ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಬೀದಿಗೆ ಬಂದಿದ್ದಾರೆ. ನಮ್ಮ ದೇಶದ ವಿದ್ಯಾರ್ಥಿಗಳು, ಅವ್ರ ದೇಶದ ಭವಿಷ್ಯ. ಆ ವಿದ್ಯಾರ್ಥಿಗಳು ಯಾರಾದರೂ ಒಬ್ಬರು ದೇಶದ ಪ್ರಧಾನಮಂತ್ರಿ ಆಗ್ಬೋದು, ಮುಖ್ಯಮಂತ್ರಿ ಆಗ್ಬೋದು. ಇವತ್ತಿನ ಪೀಳಿಗೆ ನಾಳೆಯ ಭವಿಷ್ಯ. ಆ ಭವಿಷ್ಯದ ಬಗ್ಗೆ ಚೆಲ್ಲಾಟ ಆಡಿದಿರಲ್ಲ ನೀವು. ನಿಮಗೆ ಜನ ಯಾವತ್ತು ಕ್ಷಮೆ ಮಾಡೋದಿಲ್ಲ. ನೀವು ದೇಶದ ಜನರಿಗೆ ಕ್ಷಮೆ ಯಾಚಿಸಬೇಕು. ಪ್ರಧಾನಮಂತ್ರಿಗಳು ಬಹಿರಂಗವಾಗಿ ಮತ್ತು ಧರ್ಮೇಂದ್ರ ಪ್ರಧಾನವನ್ನ ತಕ್ಷಣ ಸಚಿವ ಸಂಪುಟದಿಂದ ವಜಾ ಮಾಡಬೇಕು. ದೇಶ ನಡೆಸ್ತಾ ಇದ್ದೀರಿ ನೀವು. ಬ್ರಿಟಿಷ್ ಆಡಳಿತನ ಇದು? ಯಾವ ರೀತಿ ಆಡಳಿತ ನಡೆಸ್ತಾ ಇದ್ದೀರಿ ಪ್ರಧಾನಮಂತ್ರಿಗಳೇ? ನಿಮ್ಗೆ ಸ್ವಲ್ಪ ಆದ್ರೂ ಮಾನ, ಮರ್ಯಾದೆ, ಗೌರವ, ದೇಶದ ಬಗ್ಗೆ ಚಿಂತನೆ ಇಲ್ವಾ? ಸ್ವಲ್ಪ ತಕ್ಷಣ ಪ್ರಧಾನಮಂತ್ರಿಗಳು ದೇಶದ ಜನತೆಗೆ ಕ್ಷಮೆ ಯಾಚಿಸಬೇಕು ಮತ್ತು ಧರ್ಮೇಂದ್ರ ಪ್ರಧಾನನ್ನ ತಕ್ಷಣ ರಾಜೀನಾಮೆ ಕೊಡಬೇಕು. ಹಾಗೂ ಆ ಧರ್ಮೇಂದ್ರ ಪ್ರಧಾನರು ಸಂಸದ ಸ್ಥಾನಕ್ಕೆ ಅರ್ಹರಿಲ್ಲ. ಈಗ ಅವ್ರನ್ನ ತಕ್ಷಣ ಸಂಸತ್ ಸ್ಥಾನ ಕೂಡ ವಜಾ ಮಾಡಬೇಕು ಅವ್ರದ್ದು. ನಾನು ಆಗ್ರಹ ಆಗಿದೆ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.